ದೊಡ್ಡಬಳ್ಳಾಪುರಕ್ಕೆ ನೀರು ಕೊಟ್ಟಂತ ಬಾವಿಗಳು. ಇದು ಶೇಷಂಬಾವಿ ಅಂತ ಒಟ್ಟು 4 ಬಾವಿ, 3 ಬಾವಿನ ಉಪ್ಪು ನೀರು, ಪಕ್ಕದಾಗೆ ಒಂದು ಬಾವಿನ ಸಿಹಿ ನೀರು. ಕುಂಟೆಗಳು, ಕಲ್ಯಾಣಿಗಳು ಮುಚ್ಚೋಗಿದೆ. ಅದನ್ನ ಇನ್ನ ಕೆಲವರು ಮುಚ್ಚಬೇಕು ಅಂತಿದ್ದಾರೆ. ಇವತ್ತು ಟೆಕ್ನಾಲಜಿ ಮತ್ತೊಂದು ಮಗದೊಂದು ಏನೆಲ್ಲ ಬಂದಿರಬಹುದು, ಆದ್ರೆ ಮೊದಲು ಹಳೆ ಕಾಲದಲ್ಲಿ ನಮ್ಗೆ ನೀರು ಎಲ್ಲಿ ಸಿಗ್ತಾ ಇತ್ತು? ಮೂಲ ಬಾವಿಯಲ್ಲಿ. ನಾನ್ ಕಂಡಂಗೆ ಸುಮಾರು 100 ವರ್ಷಗಳ ಇತಿಹಾಸ ಇದೆ. ನಾನ್ ಕಂಡಂಗೆ 45 ವರ್ಷದಿಂದ ನೋಡ್ತಾ ಇದ್ದೀನಿ. ನಮಸ್ಕಾರ ಯಜಮಾನ್ರೆ, ನಿಮ್ಮ ಹೆಸರು? ಲಕ್ಷ್ಮೀ ನರಸಪ್ಪ. ನಿಮ್ಮ ಹೆಸರು? ನೀಲಕಂಠಪ್ಪ. ದೊಡ್ಡಬಳ್ಳಾಪುರದ ಪ್ರೀತಿಯ ಜನರಿಗೆ ಧರಣಿ ನ್ಯೂಸ್ ಮಾಡುವ ನಮಸ್ಕಾರಗಳು. ನಾವಿವತ್ತು ಚೈತನ್ಯ ನಗರದಲ್ಲಿದ್ದೀವಿ. ಕಾರಣ ಏನಪ್ಪ ಅಂದ್ರೆ, ನಮಗೆ ಜೀವ ಉಳಿಸುವಂತ ನೀರಿನ ಮೂಲ ಯಾವುದು? ಇವತ್ತು ಟೆಕ್ನಾಲಜಿ ಮತ್ತೊಂದು ಮಗದೊಂದು ಏನೆಲ್ಲ ಬಂದಿರಬಹುದು, ಆದ್ರೆ ಮೊದಲು ಹಳೆ ಕಾಲದಲ್ಲಿ ನಮ್ಗೆ ನೀರು ಎಲ್ಲಿ ಸಿಗ್ತಾ ಇತ್ತು? ಮೂಲ ಬಾವಿಯಲ್ಲಿ ಅಂತ ಅನೇಕ ಬಾವಿಗಳು ನಮ್ಮ ದೊಡ್ಡಬಳ್ಳಾಪುರದಲ್ಲಿದೆ. ಇವತ್ತು ನಾವು ಚೈತನ್ಯನಗರದಲ್ಲಿ ಇರ್ತಕ್ಕಂಥ ಒಂದು ಬಾವಿ ಹತ್ರ ಇದ್ದೀವಿ. ಒಂದೊಂದೇ ಬಾವಿ ನಿಮಗೆ ಪರಿಚಯ ಮಾಡ್ತಾ ಹೋಗ್ತೇವೆ. ಬನ್ನಿ, ಈ ಒಂದು ಬಾವಿ ಕುರಿತು ಎಷ್ಟು ವರ್ಷದ ಬಾವಿ ಇದು, ಮತ್ತು ಈ ಬಾವಿ ನೀರು ಯಾರು ಬಳಸ್ತಾರೆ, ಹೇಗೆ ಬಳಸ್ತಾರೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇಲ್ಲಿ ಸ್ಥಳೀಯರಿದ್ದಾರೆ. ನಮಸ್ಕಾರ ಸರ್. ನಾನು ಗೋಪಾಲ ಅಂತ ನನ್ನ ಹೆಸರು. ನಾನ್ ಕಂಡಂಗೆ ಸುಮಾರು 100 ವರ್ಷಗಳ ಇತಿಹಾಸ ಇದೆ. ನಾನ್ ಕಂಡಂಗೆ 45 ವರ್ಷದಿಂದ ನೋಡ್ತಾ ಇದ್ದೀನಿ. ನಾವು ನೀರು ಕುಡಿಯೋಕ್ಕೂ ಮುಂಚೆ ಇದನ್ನೇ ಬಳಸ್ತಾ ಇದ್ವಿ. ಇವಾಗೂ ನಾವು ನೀರು ಸೇರ್ಕೊಂಡು ಸ್ನಾನಕ್ಕೂ ಎಲ್ಲಕ್ಕೂ ವಾರಕ್ಕೊಂದ್ಗಿಂತ ನಮ್ಮಲ್ಲಿ ನೀರು ಬಿಡೋದು. ಇವಾಗೂ ನಾವು ನೀರು ಸೇರೋದ್ರಲ್ಲಿ ಇದೇ ಬಳಸೋದು. ನಾವು ನಮ್ಮ ಏರಿಯಾ ಪೂರ್ತಿ ಎಲ್ಲ ಬಳಸ್ತೀವಿ ನಾವು ಇಲ್ಲೇ. ಈ ಬಾವಿ ಇಲ್ಲ ಅಂದಿದ್ರೆ ನಮ್ಗೆ ತುಂಬಾ ಕಷ್ಟ ಆಗಿರೋದು ಚೈತನ್ಯನಗರದಲ್ಲಿ ನೀರಿಗೆ. ಇವಾಗ ಕೊಳಾಯಿ ಅದು ಇದು ಹಾಕ್ಕೊಂಡು ಸೊಂಪುಗಳು. ಮುಂಚೆ ಸೊಂಪು ಯಾವೂ ಇರ್ಲಿಲ್ಲ, ಇಲ್ಲಿ ಯಾರ ಮನೆಯಲ್ಲೂ ಇರ್ಲಿಲ್ಲ. ಇವಾಗ ಸ್ಟಾರ್ಟಿಂಗ್ ಕಟ್ಟೋದ್ರಲ್ಲಿ ಸೊಂಪುಗಳು ಕಟ್ಟಿಸ್ಕೊಂತಾವ್ರು. ಇವಾಗ ಮುಂಚೆ ಸೊಂಪು ಎಲ್ಲಿದ್ವು, ಅಲ್ಲೇ ಕೊಳಾಯಿ ಇವಾಗ ಹಾಕ್ಸ್ಕೊಂಡವ್ರೆ ಹೊತ್ತು. ಅವಾಗ ಈ ಬಾವಿ ಇಲ್ಲ ಅಂತಿದ್ರೆ ನೀರೇ ಇರ್ತಿರ್ಲಿಲ್ಲ. ಬಾವಿಯಿಂದ ಏನು ಉಪಯೋಗ ಅನ್ನೋದನ್ನ ಫಸ್ಟ್ ಹೇಳ್ತೀನಿ. ನೀರು ಸೇರ್ತಾರೆ. ನೀರು ಸೇರಿದಾಗ ದೇಹ ಬಿದಿಗೆ ಸಮೇತವಾಗಿ ಆರೋಗ್ಯವಾಗಿರ್ತಿತ್ತು. ಈ ಥರ ಬಾವಿ ಉಳಿಸ್ಕೊಬೇಕು ನಾವು. ದೊಡ್ಡಬಳ್ಳಾಪುರದಲ್ಲಿ ಇನ್ನು ಅನೇಕ ಜಾಗದಾಗಿದೆ. ಕೆಲವರು ಕುಂಟೆಗಳು, ಕಲ್ಯಾಣಿಗಳು ಮುಚ್ಚೋಗಿದೆ. ಅದನ್ನ ಇನ್ನ ಕೆಲವರು ಮುಚ್ಚಬೇಕು ಅಂತಿದ್ದಾರೆ. ಈಗ ನೋಡ್ರಿ, ಇದ್ರಾಗೆ ನೀರಿದೆ. ಪಕ್ಕದಾಗ ಬೋರ್ ಹಾಕಿದ್ರೆ 150 ಅಡಿಗೂ ನೀರಿಲ್ಲ, 1000 ಅಡಿಗೂ ನೀರಿಲ್ಲ. ಇಲ್ಲಿ ಜೀವಂತವಾಗಿರೋ ಜಲನ ಉಳಿಸ್ಕೊಳ್ಳೋಣ, ಬೆಳೆಸ್ಕೊಳ್ಳೋಣ. ಇದು ಶೇಷಂಬಾವಿ ಅಂತ ಒಟ್ಟು 4 ಬಾವಿ, 3 ಬಾವಿನ ಉಪ್ಪು ನೀರು, ಪಕ್ಕದಾಗೆ ಒಂದು ಬಾವಿನ ಸಿಹಿ ನೀರು. ಈಗ ಜನರಲ್ಲಿ 3 ಬಾವಿ ಉಳ್ಕೊಂಡಿದೆ. ಈ 3 ಬಾವಿ ನೀರು ಪ್ರತಿಯೊಬ್ಬರು ಬಳಸ್ತಾರೆ. ಈ ಥರದ ಬಾವಿಗಳು ಇದೆ. ಆದರೂ ಇನ್ನು ಕಲ್ಯಾಣಿಗಳಿದೆ. ಆ ಕಲ್ಯಾಣಿಗಳು ಉಳಿಸ್ಬೇಕು. ಈಗೂ ನೀರು ಸೇದೋ ಜನ ಈಗೂ ಇದ್ದಾರೆ. ಅವ್ರಿನ್ನ ಆರೋಗ್ಯವಾಗಿದ್ದಾರೆ. ಈಗ ಕೊಳೆಗೆ ಬಂದು ಒಂದು ಬಿನಿಗೆ ಎತ್ತಕ್ಕಾಗಲ್ಲ, ಟ್ರಾಲಿ ತರಬೇಕಾಗ್ತದೆ ಮುಂದೆಗೆ. ಎಲ್ಲೆಲ್ಲಿ ಬಾವಿ ಇದೆ ಅಲ್ಲಿರೋ ಬಾವಿಯನ್ನ ನೀರನ್ನ ಪ್ರತಿಯೊಬ್ಬರು ಬಳಸ್ಕೊಳ್ಳಿ, ಸ್ವಚ್ಛವಾಗಿ ಇಟ್ಕೊಳ್ಳಿ. ನಮಸ್ಕಾರ. ಚೈತನ್ಯ ನಗರದ ಮತ್ತೊಂದು ಬಾವಿನ ನಾವು ನೋಡ್ತಾ ಇದ್ದೀವಿ. ಎಷ್ಟು ಚೆನ್ನಾಗಿ ನೀರನ್ನ ಸೇದ್ತಾ ಇದ್ದಾರೆ ನೋಡ್ರಿ. ಆರೋಗ್ಯ ಇಲ್ಲೇ ಇದೆ. ದಿನಕ್ಕೊಂದು 5 ಸಲ 10 ಸಲ ನೀರು ಸೇದ್ಬಿಟ್ರೆ ವ್ಯಾಯಾಮ ಶಾಲೆ ಹೋಗೋದೇ ಬೇಕಾಗಿಲ್ಲ. ಅದಕ್ಕೆ ಆಗಿನ ಕಾಲದ ಹಿರಿಯರು ಅಷ್ಟು ಆರೋಗ್ಯವಾಗಿರ್ತಾ ಇದ್ರು. ಈ ಬಾವಿ ಎಷ್ಟು ವರ್ಷದಿಂದ ಇದೆ, ನೀರು ಎಷ್ಟು ವರ್ಷದಿಂದ ಬರ್ತಾ ಇದೆ ಕೇಳೋಣ. ಇಲ್ಲಿ ಹಿರಿಯರು ಇದ್ದಾರೆ, ನಿವಾಸಿಗಳಿಲ್ಲಿ, ಅವ್ರನ್ನ ಕೇಳೋಣ ಬನ್ನಿ. ಯಜಮಾನ್ರಿದ್ದಾರೆ ಇಲ್ಲಿ. ನಮಸ್ಕಾರ ಯಜಮಾನ್ರೆ, ನಿಮ್ಮ ಹೆಸರು? ಲಕ್ಷ್ಮೀ ನರಸಪ್ಪ. ನಿಮ್ಮ ಹೆಸರು? ನೀಲಕಂಠಪ್ಪ ಅಂತ. ನಾನು ಸುಮಾರು ಒಂದು 40% ತಗೊತಾ ಇದ್ದೀವಿ. 100 ವರ್ಷ ಆಗಿದೆ, ಜಾಸ್ತಿ ದಿನ ಆಯ್ತು. ನಾವು 87ರಿಂದ ಇದ್ದೀವಿ ಇಲ್ಲಿ. ಏನು ಆವತ್ತು ಇನ್ನೂ 100 ವರ್ಷದಿಂದ ಐತಂತೆ. ಇದೆಲ್ಲ ರಾಗಿ ಬೆಳೀತಾ ಇದ್ರು. ಊರೇ ಇಲ್ಲ ಇಲ್ಲಿ. ಇಲ್ಲಿ ಒಂದು ಮನೆ ಇರಲಿಲ್ಲ ಮೊದಲು, ಎಲ್ಲ ಹೊಲ ಮಾಡ್ತಾ ಇದ್ರು. ಅದರಿಂದ ಅವಾಗ ಎಲ್ಲ ಕುಡಿಯೋ ದೊಡ್ಡ ಬಿಸಿ, ಅದಕ್ಕೆ ಕೆರೆ ಹೆಸರು ಇದು. ನೀವು ಕುಡಿಯೋ ನೀರು ಅಂದರೆ ಆವತ್ತೊಂದು 50ವರೆಗೂ ನೀರು ಬರ್ತಾನೆ ಇದೆ, ಎತ್ತಾನೆ ಅವ್ರೆ. ನಿಮ್ಗೆ ಎಷ್ಟು ವರ್ಷ ಯಜಮಾನ್ರಿ? ಈಗ ನಿಮ್ಗೆ ಎಷ್ಟು ವರ್ಷ ಅಂತಾರೆ? ಎಷ್ಟು ವರ್ಷ? ನಿಮ್ಗೆ ಎಷ್ಟು ವರ್ಷ? ನಮಗೆ 91 ವರ್ಷ. 91 ವರ್ಷ ಯಜಮಾನ್ರಿಗೆ. ನೋಡಿ ಅವರು ಎಷ್ಟು ನಗ್ನಗ್ತಾ ಹೇಳ್ತಾ ಇದ್ದಾರೆ, ನೀರು ಬರ್ತಾ ಇದೆ, ನಾವು ಬಳಸಿದ್ದೀವಿ ಅಂತ. ನಿಮ್ಗೆ ಎಷ್ಟು ವರ್ಷ ಯಜಮಾನ್? ನಮಗೆ 77 ನಮಗೆ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಈ ಬಾವಿಯಲ್ಲಿ ಸುಮಾರು 100 ವರ್ಷಗಳ ಹಿಂದೆಯಿಂದನೇ ಬಾವಿ ಇದೆ, ನೀರು ಬರ್ತಾ ಇದೆ. ಯಾಕೆಂದರೆ ಇವರೆಲ್ಲ ಬಳಸಿರೋರು. ದೊಡ್ಡಬಳ್ಳಾಪುರಕ್ಕೆ ನೀರು ಕೊಟ್ಟಂಥ ಬಾವಿಗಳು ಇದೇ ರೀತಿ ಅನೇಕ ಬಾವಿಗಳಿದ್ದಾವೆ. ಬನ್ನಿರಿ, ಒಂದಾದ್ಮೇಲೆ ಒಂದು ತೋರಿಸ್ತೀವಿ ನಿಮಗೆ.